ಮ್ಯಾಂಗೋ ಸೀಸನ್, ಮ್ಯಾಂಗೋ ರೆಸಿಪೀಸ್ 5 in 1, 5 ವೆರೈಟೀಸ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ತುಂಬ ವೆರೈಟೀಸ್ ಇದೆ. ನಾನು ಒಂದು 3 ಪಿಕಲ್ಸ್, 2 ಬೇರೆ ಟೈಪ್ ಯೂಸಸ್ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಪಿಕಲ್ಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಮಾವಿನಕಾಯಿ, ಅದಕ್ಕೆ ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಜೀರಿಗೆ 1 ಸ್ಪೂನು, ಮೆಂತೆ ಮತ್ತು ಸಾಸಿವೆ. ಆ್ಯಕ್ಚುಲಿ ಮೆಂತೆ ಈ ಜೀರಿಗೆನ ಮಾತ್ರ ಸಣ್ಣ ಉರಿಗೆ ಚೆನ್ನಾಗಿ ಕೆಂಪಿಗೆ ಹುರಿದುಕೊಳ್ಕೋಬೇಕು. ಸಾಸಿವೆಯನ್ನು ಏನು ಉರಿಯೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ತುಂಬ ಸ್ವಲ್ಪ ಕ್ವಾಂಟಿಟಿ ತೋರಿಸ್ತಾ ಇರೋದ್ರಿಂದ ಎಲ್ಲ ಒಂದು ಅರ್ಧದ್ದು 1 ಸ್ಪೂನ್ ಅಂದಾಜು ಹಾಕ್ಕೋಬೋದು. ಮೆಂತೆ ಕಹಿ ಸ್ವಲ್ಪ ಬರುತ್ತೆ, ಸೊ ಹಾಗಾಗಿ 1 ಸ್ಪೂನ್ ಹಾಕಿದ್ದೀವಿ. 1-2 ದಿನ ಅದನ್ನು ಸ್ಟಾಕ್ ಮಾಡಿಟ್ಕೊಂಡ್ರೆ ಅದು ಚೆನ್ನಾಗಿ ಟೇಸ್ಟಿ ಬರುತ್ತೆ. ಸಾಸಿವೆ, ಮೆಂತೆ, ಜೀರಿಗೆ. ಸಾಸಿವೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ, 2 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಒಗ್ಗರಣೆ, ಆ್ಯಕ್ಚುಲಿ ಯಾವುದೇ ಒಗ್ಗರಣೆ ಹಾಕಿದ್ರೂ ಬಿಸಿದ ಹಾಗೆ ನಾವು ಸೇರಿಸೋ ಆಗಿಲ್ಲ. ಸೊ ಫಸ್ಟು ಒಗ್ಗರಣೆ ಹಾಕಿಟ್ಕೊಂಡು ಅದು ತಣ್ಣಗಾಕೆ ಬಿಡೋದ್ರೊಳಗೆ ನಾವು ಈ ಕಡೆ ಬೇರೆ ಪ್ರಾಸೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬೋದು. ಸಾಸಿವೆ, ಜೀರಿಗೆ, ಬೇಕು ಆದರೆ ಹಿಂಗೂ ಹಾಕ್ಕೋಬೋದು. ಇವಾಗ ಇದು ಚಟ್ ಅಂತ ರೆಡಿ ಆಗಿದೆ. ಇದನ್ನು ಆರಲು ಬಿಡಬೇಕು. ಒಲೆ ಆಫ್ ಮಾಡಿದ್ದೀನಿ. ಮಾವಿನಕಾಯಿ ಯಾವುದೇ ಹುಳಿ ಐಟಮ್ಸನ್ನು ನಾವು ಸ್ಟೀಲಲ್ಲಿ ಮಾಡೋದ್ರಿಂದ ತುಕ್ಕು ಹಿಡಿಯೋ ಚಾನ್ಸಸ್ ಇರುತ್ತೆ. ಪ್ಲಾಸ್ಟಿಕಲ್ಲೇ ಯೂಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು, ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಮಾಮೂಲು ನಾವು ತಿನ್ನಬೇಕಾದ್ರೆ ಹಾಕ್ಕೊಳ್ಳೋಕ್ಕಿಂತ ಕ್ವಾಂಟಿಟಿ ಜಾಸ್ತಿ ಹಾಕ್ಕೋಬೇಕು. ಇವಾಗ ಇಷ್ಟು ಮ್ಯಾಂಗೋ ಪಿಕಲ್ಗೆ 2 ಸ್ಪೂನು ಖಾರದ ಪುಡಿ, 2 ಸ್ಪೂನು ಉಪ್ಪು, ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿಣನ ಆ್ಯಡ್ ಮಾಡ್ಕೊತಾ ಇದ್ದೆ. ಖಾರ ಕಮ್ಮಿ ತಿನ್ನೋರು ಕಮ್ಮಿನೂ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪಿನ ಅಂಶ ಸೇರಿದ ತಕ್ಷಣ ಅದೇ ಸ್ವಲ್ಪ ಅದು ಉಪ್ಪು ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದೆಲ್ಲ ನಾವು ಪ್ರಾಸೆಸ್ ಮಾಡ್ಕೊಳ್ಳೋದ್ರಾಗೆ ಒಗ್ಗರಣೆ ಆರಿರುತ್ತೆ, ಆವಾಗ ಅದರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಇವಾಗ ಜೀರಿಗೆ, ಸಾಸಿವೆ, ಮೆಂತೆ ಆರಿದ ಮೇಲೆ ಪುಡಿ ಮಾಡಿ ರೆಡಿ ಇಟ್ಕೊಂಡಿದ್ದೀವಿ. ಇವಾಗ ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ವಿ. ಇದು ಆ್ಯಕ್ಚುಲಿ ರೆಡಿ ಪಿಕಲ್ಸ್. ಇವೆಲ್ಲ ವರ್ಷಾನ್ಗಟ್ಟಲೆ ಮಾಡಿ ಇಟ್ಕೊಳ್ಳೋ ಪಿಕಲ್ಸ್ ಅಲ್ಲ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊತೀವಿ. ಹೊರಗಡೆ 1 ದಿನ 2 ದಿನ ಇಟ್ಕೋಬೋದು. ಒಗ್ಗರಣೆ ಆರಿದೆ, ಬಿಸಿ ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು ಐಟಮ್ ಅಂದರೆ ಮಸಾಲಾ ಪಿಕಲ್ ರೆಡಿಯಾಗಿದೆ. ಇವಾಗ 2ನೇ ಪಿಕಲ್ಗೆ, ಇದಕ್ಕೂ ಒಗ್ಗರಣೆಗೆ, ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ. ಇದನ್ನು ಆರಿದ ಮೇಲೇ ಮಿಕ್ಸ್ ಮಾಡಬೇಕು. ಸೊ ಹಾಗಾಗಿ ಫಸ್ಟು ಒಗ್ಗರಣೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 2ನೇ ಪಿಕಲ್ಗೆ ಸಾಸಿವೆ ಜಾಸ್ತಿ ಹಾಕ್ಕೊತಾ ಇದ್ದೀನಿ, ಜೀರಿಗೆ, ಕರಿಬೇವು, ಇದು ಚೆನ್ನಾಗಿ ಚಟ್ ಅಂದಮೇಲೆ ಒಲೆ ಆಫ್ ಮಾಡ್ಕೋಬೇಕು. ಅದನ್ನು ಆರಲು ಬಿಡಬೇಕು. ಬಿಸಿದು ಯಾವುದೇ ರೀತಿ ಮಿಕ್ಸ್ ಮಾಡಬಾರ್ದು. ಇದಕ್ಕೆ ಯಾವುದೇ ರೀತಿ ಮಸಾಲೆ ಇಲ್ಲ. ಸ್ವಲ್ಪ ಮಾವಿನಕಾಯಿ, ಉಪ್ಪು, ಖಾರ, ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊತೀನಿ. ಇದು ಮಾವಿನಕಾಯಿ ನಿಮಗೆ ಸ್ವೀಟಾಗಿತ್ತು ಅಂದರೆ ಬೆಲ್ಲದ ಅವಶ್ಯಕತೆಯೂ ಇರಲ್ಲ. ಇದು ಸಿಂಪಲ್ಲು. ಯಾವುದೇ ರೀತಿ ಮಸಾಲ ಹುರ್ಕೋಬೇಕು, ಮಿಕ್ಸಿ ಮಾಡ್ಕೋಬೇಕು ಏನೂ ಇಲ್ಲ. ದಿಢೀರ್ ಮಾವಿನಕಾಯಿ ಪಿಕಲ್. ಒಗ್ಗರಣೆ ಆರಿದೆ, ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. 2ನೇ ದಿಢೀರ್ ಪಿಕಲ್ ರೆಡಿ ವಿತೌಟ್ ಮಸಾಲ. ಟೇಸ್ಟಿ ದಿಢೀರ್ ಪಿಕಲ್ ರೆಡಿ.
ಇವಾಗ ಮೂರನೇ ಪಿಕಲ್ ಸೇಮ್ ಪ್ರಾಸೆಸ್. ಎಣ್ಣೆ ಜಾಸ್ತಿ ಒಗ್ಗರಣೆ ಹಾಕ್ಕೊತೀನಿ. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಲ್ಲ, ಮಾವಿನಕಾಯಿನ ತುರಿದಿರೋದು. ಸಿಪ್ಪೆ ಬೇಕು ಅಂದರೆ ನಾವು ಹಂಗೆ ತುರಿಬೋದು, ಇಲ್ಲ ಬೇಡ ಅಂದರೆ ಫಸ್ಟು ಒಂದು ಲೇಯರ್ನೆಲ್ಲ ಸಿಪ್ಪೆ ತೆಗೆದುಬಿಟ್ರೆ ಆವಾಗ ಅದು ಫುಲ್ಲು ಗ್ರೀನ್ ಕಲರ್ದೆಲ್ಲ ಹೋಗ್ಬಿಡುತ್ತೆ. ಈ ಥರ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ, ತುರಿದು ರೆಡಿ ಇಟ್ಕೊಂಡಿದ್ದೀನಿ. ಆಪ್ಷನ್, ನಿಮಗೆ ಗ್ರೀನ್ ಕಲರ್ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಇದಕ್ಕೂ ಸೇಮ್ ಪ್ರಾಸೆಸ್ಸು, ಬಟ್ ಇದಕ್ಕೆ ನಾನು ಯಾವುದೇ ರೀತಿ ಬೆಲ್ಲ ಆ್ಯಡ್ ಮಾಡ್ತಾ ಇಲ್ಲ, ಉಪ್ಪು ಖಾರ ಅಷ್ಟೇ ಎರಡನ್ನೇ ಆ್ಯಡ್ ಮಾಡ್ಕೊತಾ ಇರೋದು. ಪ್ರಾಸೆಸ್ ಸೇಮ್ ಆದ್ರೂ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಬರುತ್ತೆ, ತುರಿದಿರೋದಕ್ಕೂ ಕಟ್ ಮಾಡಿರೋದಕ್ಕೂ. ಇದಕ್ಕೂ ಬೆಲ್ಲ ಆಪ್ಷನ್, ನಿಮಗೆ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಬಟ್ ನಾನು ಇದಕ್ಕೆ ಬೆಲ್ಲ ಆ್ಯಡ್ ಮಾಡಿಲ್ಲ, ಒಗ್ಗರಣೆ ಆರಿದೆ, ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಸ್ವಲ್ಪ ಜಾಸ್ತಿ, ಎಣ್ಣೆ ಜಾಸ್ತಿ ಎಲ್ಲ ಇದ್ದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇದು ಮೂರನೇ ಪಿಕಲ್ ರೆಡಿಯಾಗಿದೆ. ಇನ್ನು ನಾಲ್ಕನೇದು ಬಂದುಬಿಟ್ಟು, ಇದು ಪಿಕಲಲ್ಲ, ಜಸ್ಟ್ ಮಾವಿನಕಾಯಿ ನೋಡಿದ ತಕ್ಷಣವೇ ಯಾರಿಗಾದ್ರೂ ಬಾಯಲ್ಲಿ ನೀರು ಬಂದುಬಿಡುತ್ತೆ, ತಿನ್ನಬೇಕು ಅನಿಸುತ್ತೆ. ಸೊ ಆವಾಗ ಚಟ್ಪಟ್ ತಿನ್ನೋಕ್ಕೆ ಯಾವ ಥರ ಅಂತಂದರೆ, ಉಪ್ಪು ಖಾರ ಸ್ವಲ್ಪ ಚಾಟ್ ಮಸಾಲ, ಅದು ಆಪ್ಷನ್ನು, ನಿಮ್ಮ ಇಷ್ಟ, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊತೀವಿ. ಜಸ್ಟ್ ಇದನ್ನು ಕೆಳಗೆ ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬರೀ ಬಾಯಿಲೆ ತಿನ್ನೋಕೆ. ಇದನ್ನು ಆ್ಯಕ್ಚುಲಿ ನಮ್ಮ ಮಕ್ಕಳು ಸ್ಕೂಲ್ಗೆ ಬಾಕ್ಸಲ್ಲಿ ತೊಗೊಂಡೋಗ್ತಾರೆ, ಜಸ್ಟ್ ಫಾರ್ ಸ್ನ್ಯಾಕ್ಸ್ ಥರ. ತುಂಬ ಇಷ್ಟಪಡ್ತಾರೆ ಮಕ್ಕಳು, ದೊಡ್ಡವರು ತಿಂತಾರೆ, ಜಸ್ಟ್ ಹೇಳಿದೆ ಅಷ್ಟೆ. ಇನ್ನು ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಆ್ಯಕ್ಚುಲಿ ಮಾವಿನಕಾಯಿ ತುಂಬ ಇರುತ್ತೆ. ಇವಾಗ ನಾವು ಎಲ್ಲೆಲ್ಲಿ ಹುಣಸೆಹಣ್ಣಿನ ರಸ ಅಥವಾ ನಿಂಬೆಹಣ್ಣು ಹುಳಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಇದನ್ನು ಬಳಸ್ಕೋಬೋದು. ಸಿಪ್ಪೆ ನಾವು ಬೇಕಂದ್ರೆ ಆಪ್ಷನ್ ತೆಗಿಬೋದು, ಇಲ್ಲಾಂದರೆ ಇಟ್ಕೋಬೋದು. ಎಲ್ಲದನ್ನು ಮಾವಿನಕಾಯಿನೆಲ್ಲ ತೆಕ್ಕೊಂಡು ಸ್ವಲ್ಪ ಮೀಡಿಯಮ್ ಸೈಜ್ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡಿ ರೆಡಿ ಇಟ್ಕೊಂಡ್ಬಿಟ್ರೆ, ಒಂದು ಬಾಕ್ಸಲ್ಲಿ, ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ, ಯಾವುದ್ಯಾವುದಕ್ಕೆ ನೀವು ಹುಳಿ ಅಂದರೆ ದಾಲ್ ಆಗಿರ್ಬೋದು, ಮಾವಿನಕಾಯಿ ಚಿತ್ರಾನ್ನ ಆಗಿರ್ಬೋದು, ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೋಬೋದು. ಒಂದು ಮಾವಿನಕಾಯಿಯಿಂದ ನಾನು 5 ಐಟಮ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೂ ಸುಮಾರು ಬರುತ್ತೆ, ಬಟ್ ಇವಾಗ 5 ಐಟಮ್ಸ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಈ ಮಾವಿನಕಾಯಿ ತೊಕ್ಕು ರೆಡಿ ಇಟ್ಕೊಂಡ್ಬಿಟ್ರೆ ತುಂಬ ಯೂಸ್ ಆಗುತ್ತೆ, ಪ್ರತಿಯೊಂದಕ್ಕೂ ರೆಡಿಯಾಗಿ ಹುಳಿನ ಬಳಸ್ಕೋಬೋದು. ಇದೆಲ್ಲ ಒಂದಿನ ಹೊರಗಿಟ್ಕೋಬೋದು, ಬಟ್ ನಮಗೆ ತುಂಬ ದಿನ, ಸುಮಾರು ಒಂದು 15-20 ಒಂದು ತಿಂಗಳು ಬೇಕಂದ್ರೂ ನಾವು ಇದನ್ನೆಲ್ಲ ಒಂದು ಪ್ಲಾಸ್ಟಿಕ್ ಡಬ್ಬೆಯಲ್ಲಿ ಮುಚ್ಚಿಟ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ರೆಡಿ ಟು ಈಟ್.